ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ರೋಗ ನಿವಾರಣೆಯಲ್ಲಿ ಭಕ್ತಿಯ ಪಾತ್ರ. ರೋಗ ನಿವಾರಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಅನೇಕ ಮಾರ್ಗಗಳನ್ನು ಹುಡುಕುತ್ತಾ ಇದ್ದಾನೆ. ಬಹಳ ವರ್ಷಗಳಿಂದ ಹಾಗೆ ಮಾಡಿದ್ರೆ ಇದಾಗ್ಬೋದು, ಇದು ಮಾಡಿದ್ರೆ ಅದಾಗ್ಬೋದು. ಅದಂಗೆನೆ ಸ್ವಲ್ಪ ಏನೋ ಫಲ ಕೊಟ್ಟಂಗೆ ಮಾಡುತ್ತೆ. ಯಾವುದೋ ಒಂದು ಔಷಧಿ ತಗೊಂಡಾಗ ಮತ್ತೆ ಇವನಿಗೆ ಹೊಸ ಸವಾಲನ್ನೇ ಹಾಕುತ್ತೆ ಶರೀರ. ಇಲ್ಲದೆ ಹೋಗಿದ್ರೆ ಇಷ್ಟು ವರ್ಷದಲ್ಲಿ ಹೊಸ ಸವಾಲುಗಳಿಲ್ಲದೆ ಹೋಗಿದ್ರೆ ಮನುಷ್ಯನ ಶರೀರ ಒಂದು ಯಂತ್ರದ ತರ ಇದ್ಬಿಡ್ತಾ ಇತ್ತು. ಇದಕ್ಕೆ ಒಂದೇ ಚಿಕಿತ್ಸೆ, ಇದೇ ಔಷಧಿ, ಇದರಿಂದ ಎಲ್ಲ ಸರಿಪಡಿಸ್ಬಿಡ್ಬೋದು ಅಂತ ಹಂಗಾಗಲ್ಲ. ಒಬ್ಬರಿಗೆ ಪಥ್ಯ ಆಗಿದ್ದು ಒಬ್ಬರಿಗೆ ಅಪಥ್ಯ ಆಗುತ್ತೆ, ಒಬ್ಬರಿಗೆ ಅಪಥ್ಯ ಆಗಿದ್ದು ಒಬ್ಬರಿಗೆ ಪಥ್ಯ ಆಗುತ್ತೆ. ಒಂದು ದೇಶದಲ್ಲಿ ಒಂದು ಪದ್ಧತಿ ಪಾಪ ಅಂತ ಪರಿಗಣಿಸಿದ್ರೆ ಇನ್ನೊಂದು ದೇಶದಲ್ಲಿ ಅದೇ ಪುಣ್ಯ ಆಗೋಗಿರುತ್ತೆ. ಅದೇ ವಿಚಿತ್ರ. ಮಾಂಸಾಹಾರ ಭಾರತ ದೇಶದಲ್ಲಿ, ಅದರಲ್ಲೂ ಧರ್ಮದಿಂದ ಲಿಂಗಾಯತರು ಮತ್ತು ಜೈನರು ಮಾಂಸಾಹಾರವನ್ನು ಪಾಪ ಅನ್ನೋ ಲೆಕ್ಕಕ್ಕೆ ಕಾಣ್ತಾರೆ. ಅದೇ ವಿದೇಶಗಳಲ್ಲಿ ಕ್ರಿಶ್ಚಿಯನ್ರು ಮತ್ತು ಇಸ್ಲಾಮಿಕ್ ಅಲ್ಲಿ ಅದೊಂದು ಆಹಾರ ಅಷ್ಟೆ, ಅವ್ರಿಗೇನು ಅನ್ಸೋದೇ ಇಲ್ಲ. ಹಬ್ಬದ ದಿನನೂ ಕೂಡ ಕುರಿ, ಒಂಟೆ, ಇವರು ದನ, ಅವ್ರ ಹಂದಿ ಎಲ್ಲ ಏನ್ ಬೇಕಾದ್ ಕಡಿಬೋದು. ಅದು ಅವ್ರ ದೃಷ್ಟಿನಲ್ಲಿ ಅವೆಲ್ಲ ಆಹಾರ ಹೊತ್ತು ಅದು ಜೀವ ಹಿಂಸೆ ಅಂತ ಹೇಳಲ್ಲ ಅವರು. ಅಂದ್ರೆ ಏನಿದು ಹಾಗಾದ್ರೆ ಜಗತ್ತು? ಮತ್ತೆ ಏನೇ ಮಾಡಿ ನೀವು ಯಾರೋ ಒಬ್ಬ ಜೀವನ ಪರ್ಯಂತ ತಪಸ್ ಮಾಡಿ ಒಂದು ಇರುವೆಗೂ ಕೂಡ ತೊಂದರೆ ಕೊಡ್ಲಾರ್ದಂತವನು ಸತ್ ಮೇಲೂ ಅವನ್ ಮುಂದೆ ಏನಾಗ್ತಾನೆ ಅನ್ನೋದು ಗೊತ್ತಾಗಲ್ಲ. ಎಲ್ಲೋ ಒಬ್ಬೊಬ್ರಿಗೆ ಗೊತ್ತಾಗತ್ತೆ, ಗೊತ್ತಾದ್ರೂ ಹೇಳಲ್ಲ ಅವನು. ಇನ್ನು ಹೇಳ್ದವ್ರು ಗ್ಯಾರಂಟಿ ಇಲ್ಲ. ಕೆಲವರು ನಾವು ಮುಂದಿನ ಜನ ಹಂಗ್ ಹುಡ್ತೀವಿ ಹಿಂಗ್ ದೊಡ್ಡವರು ಹೇಳಿದ್ರು, ಆದ್ರೆ ಅದೇನ್ ಗ್ಯಾರಂಟಿ ಇಲ್ಲ, ಖಾತ್ರಿ ಇಲ್ಲ. ಅಥವಾ ಸಿದ್ಧ ಮಾಡಿ ನಾನು ಹಿಂಗೆ ಹೇಳಿದ್ದೆ, ಹುಟ್ಟು ಬಂದಿ ನೋಡಿ ಅಂತ ಹೇಳುವ ತಾಕತ್ತು ಯಾರಿಗೂ ಇಲ್ಲ. ಹಾಗಾದ್ರೆ ಏನಿದು ಜಗತ್ತು? ಇದೇ ರಹಸ್ಯ, ಅತ್ಯಂತ ರಹಸ್ಯಾತ್ಮಕವಾದದ್ದು. ರಹಸ್ಯ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ. ಏನ್ ರಹಸ್ಯ ಅಂದ್ರೆ ಗುಟ್ಟು ಅಥವಾ ಬೆಳಗು. ಅಂದ್ರೆ ಇದನ್ನ ಭೇದಿಸೋದು ಬಹಳ ಕಠಿಣ. ಇಂಥದ್ರಲ್ಲಿ ರೋಗಗಳ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಬಂದಿದ್ದೀರ. ರೋಗ ನಿವಾರಣೆ ನಿಮ್ಮ ಮುಖ್ಯ ಗುರಿ, ಆರೋಗ್ಯ ಪ್ರಾಪ್ತಿ. ರೋಗ ನಿವಾರಣೆ ಮತ್ತು ಆರೋಗ್ಯ ಪ್ರಾಪ್ತಿ ನಿಮ್ಮ ಮುಖ್ಯ ಗುರಿ. ಅದು ಕೂಡ ಈಗ ಒಂದ್ಸಾರಿ ಉಪವಾಸ ಮಾಡಿದಾಗ ನಿಮ್ಗೇನ್ ಪರಿಣಾಮ ಆಗಿತ್ತೋ ಅದು ಎರಡನೇ ಸಾರಿ ಆದಾಗ ಬೇರೆನೇ ಆಗಿರುತ್ತೆ, ಬೇರೆ ತರ ಪರಿಣಾಮ ಆಗುತ್ತೆ. ಅದನ್ನ ಗುರುತಿಸ್ಕೊಳ್ಳೋ ಶಕ್ತಿ ಬೇಕು. ಇದೇ ಭಕ್ತಿ ಅಂತ ಹೇಳೋದು. ಭಕ್ತಿ ಅಥವಾ ಶ್ರದ್ಧೆ ಅಂದ್ರೆ ಒಂದು ಪದ್ಧತಿಯಲ್ಲಿ ಪ್ರೀತಿ ಬೆಳೆಸ್ಕೊಳ್ಳೋದು, ಅದೇ ಭಕ್ತಿ ಅಂತ ಇಟ್ಕೊಳ್ಳಿ. ರಾಷ್ಟ್ರದ ಬಗ್ಗೆ ಪ್ರೀತಿ ಇತ್ತು, ರಾಷ್ಟ್ರಭಕ್ತಿ. ತಾಯಿ ತಂದೆಗಳ ಬಗ್ಗೆ ಪ್ರೀತಿ ಇತ್ತು, ಪಿತೃಭಕ್ತಿ. ಅದೇ ರೀತಿ ರೋಗ ನಿವಾರಣೆಯಲ್ಲಿ ಭಕ್ತಿ ಅಂದ್ರೆ ಭಕ್ತಿ ಮೂಲಕ ಯಾವುದೇ ಔಷಧಿ ತಗೊಳ್ಳಾರ್ದೆ ಪರಮಾತ್ಮನ ನಿಯಮಗಳನ್ನೇ ಅರ್ಥ ಮಾಡಿಕೊಂಡು ನಾನು ರೋಗಗಳನ್ನ ನಿವಾರಿಸ್ಕೊಳ್ತೀನಿ ಅಂತಕ್ಕಂಥದ್ದು ಇದೆಯಲ್ಲ, ಇದೇ ರೋಗ ನಿವಾರಣೆಯಲ್ಲಿ ಭಕ್ತಿಯ ಪಾತ್ರ. ನಾನು ಪ್ರಾಯಶಃ ಇದು 21ನೇ ಬಾರಿ ಅಂತ ಕಾಣುತ್ತೆ. ಭಾನುವಾರದಿಂದ
ನಾನು ಕೂಡ ಉಪವಾಸ ಶುರು ಮಾಡ್ತೀನಿ. ಶನಿವಾರದ ದಿವಸ ಪಾದಯಾತ್ರೆ ಮಾಡಿ, ಬೆಳದಿಂಗಳ ಪಾದಯಾತ್ರೆ ಇದೇ ಶನಿವಾರ, ಅದನ್ನ ಮುಗಿಸಿ ಭಾನುವಾರದಿಂದ ನಾನು ಉಪವಾಸ ಪ್ರಾರಂಭ ಮಾಡ್ತೇನೆ. ಏನಕ್ಕೋಸ್ಕರ ಅಂತ ಕೆಲವರು ಕೇಳ್ತಾರೆ. ನಿಮ್ಗೇನು ಕಾಯಿಲೆ ಇಲ್ವಲ್ಲ, ಮತ್ ನೋಡಕ್ಕೇನು ಬೇರೆಯವ್ರ ತರ ವಿಪರೀತ ದಪ್ಪ ಏನಿಲ್ಲ, ಹಂಗಂತ ತೆಳ್ಳಗೂ ಇಲ್ಲ, ಏನಕ್ಕೆ ನಿಮ್ಗೆ ಉಪವಾಸ ಅಂತ ಕೇಳ್ತಾರೆ. ನಾನು ಉಪವಾಸ ಮಾಡೋದು ಕೇವಲ ಒಂದು ಉದ್ದೇಶಕ್ಕೋಸ್ಕರ ಅಲ್ಲ, ಬರೀ ರೋಗ ನಿವಾರಿಸ್ಕೊಳ್ಳೋಕೆ ಅಥವಾ ಏನು ಅದೊಂದು ನಿಯಮವಾಗಿ ಅಂತನೂ ಅಲ್ಲ. ನನ್ನ ಜೀವನದಲ್ಲಿ ಅಂದ್ರೆ 20 ವರ್ಷಗಳು, ಅಂದ್ರೆ 2004ರಿಂದ ಪ್ರಾರಂಭ ಮಾಡಿದ್ದೀನಿ. ಇದು 24ನೇ ಇಸ್ವಿ ಅಂದ್ರೆ 21ನೇ ವರ್ಷ ಆಗತ್ತೆ, 21ನೇ ಸಾರಿ ಆಗತ್ತೆ, ವರ್ಷ ಆಗಲ್ಲ, ಸಾರಿ 21ನೇ ಸಲ ಉಪವಾಸ ಮಾಡ್ತೀನಿ. ಒಂದ್ಸಾರಿ ಮಾತ್ರ ಕಡಿಮೆ ಅಂದ್ರೆ 8 ದಿವಸ ಮಾಡಿದೀನಿ ಅಷ್ಟೆ. ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ಆವಾಗ, ಮತ್ತು ಸಾಮಾನ್ಯ ಯುಗಾದಿ ಆದ್ಮೇಲೆ ಮಾಡ್ತಿದ್ದೆ, ಇಲ್ಲ ಕೆಲವು ಸಾರಿ ಭಾದ್ರಪದದಲ್ಲಿ ಮಾಡಿದೆ, ಕೆಲವು ಸಾರಿ ಆಷಾಢ ಮಾಸದಲ್ಲಿ ಮಾಡಿದೆ. ಹೀಗೆ ಮಾಡಿ ಮಾಡಿ ಬೇರೆ ಬೇರೆ ತಿಂಗಳುಗಳಲ್ಲಿ ಮಾಡ್ತಿರ್ತೀನಿ. ಒಂದೊಂದ್ಸಾರಿ ನವರಾತ್ರಿಲೂ ಕೂಡ ಮಾಡಿದ್ದು ಉಂಟು, 1 ಸಾರಿ 2 ಸಾರಿ ನವರಾತ್ರಿನಲ್ಲಿ. ಆದ್ರೆ ನವರಾತ್ರಿನಲ್ಲಿ ಮಾಡಿದ್ದು ವಾರ್ಷಿಕ ಉಪವಾಸ ಅಂತ ನಾನು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ವಾರ್ಷಿಕ ಉಪವಾಸ ಒಟ್ಟು ನವರಾತ್ರಿ ಭಾದ್ರಪದದೊಳಗಡೆ ಮುಗಿದೋಗಿರುತ್ತೆ. ಯಾಕೆ ಉಪವಾಸ ಮಾಡೋದು? ಉಪವಾಸ ಮಾಡೋದ್ರಿಂದ ಏನ್ ಪ್ರಯೋಜನ ಆಗ್ತಾ ಇದೆ? ಅದು ನನಗೆ ಪ್ರತಿ ಸಾರಿ ಉಪವಾಸ ಮಾಡಿದಾಗ್ಲೂ ಕೂಡ ಏನೋ ಒಂದು ಹೊಸ ಅನುಭವ, ಹೇಳಲಿಕ್ಕೆ ಆಗದಂತಹದ್ದು, ಹೇಳುವಂತಹದ್ದು, ಏನೋ ಒಂದು ರೀತಿ ಆಗತ್ತೆ. ಜೊತೆಗೆ ಈ ಗುಡ್ಡದಲ್ಲಿ ಇಷ್ಟು ಜನ ಬಂದು ಮತ್ತು ನಾವಿಷ್ಟು ಜನ ಬದುಕ್ತಾ ಇದ್ದೀವಲ್ಲ, ಈ ಆಧಾರದ ಮೇಲೆ, ಈ ಚಿಕಿತ್ಸೆ ಆಧಾರದ ಮೇಲೆ. ಇಲ್ಲಿ ನೋ ಟಬ್, ಗೊತ್ತಾಯ್ತಲ್ಲ, ಟಬ್ ಬಾತ್ ಇಲ್ಲ, ಮಡ್ ಪ್ಯಾಕ್ ಇಲ್ಲ, ಮಸಾಜ್, ನೋ ಮಸಾಜ್ ಕೂಡ ಇಲ್ಲ. ಪ್ರಕೃತಿ ಚಿಕಿತ್ಸೆಗೆ ಬಹಳ ಜನ ಹೋಗೋದು, ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಗೆ ತುಂಬಾ ಜನ ಹೋಗೋದು ಮಸಾಜ್ಗೋಸ್ಕರ. ಜೊತೆಗೆ ಏನೋ ಒಂಥರ ಚೇಂಜಸ್ ಆಗತ್ತೆ. ಹಾಫ್ ಬಾಯ್ಲ್ಡ್ ಫುಡ್, ಆಮೇಲೆ ಲಿಮಿಟೆಡ್ ಫುಡ್, ಅಂದ್ರೆ ಅರೆ ಬೇಯಿಸಿದ ಆಹಾರ, ಆಮೇಲಿಂದ ಮಿತಾಹಾರ. ಒಂಥರ ಮಜಾ ಅನ್ನಿಸ್ತು 10 ದಿವಸ ಅವರಿಗೆ, ಏನೋ ಒಂಥರ ಚೇಂಜಸ್ ಅನ್ನಿಸ್ತು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಂಗೆ, ಗೊತ್ತಾಯ್ತಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ನೋಡಿದೀರ? ಎಲ್ಲ ಬಿಟ್ಬಿಟ್ಟಿರ್ತಾರ ಅವರು, ನೋಡ್ಬೇಕು ಅವ್ರನ್ನ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ, ತಣ್ಣೀರ್ ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ತೆಗೆದು ಬಂದ್ಮೇಲೆ ಅವ್ರು ಹೆಂಗಿರ್ತಾರೆ ಆಮೇಲೆ ನಾವು ನೋಡಿ ತಿಳ್ಕೊಬೇಕು. ಎಲ್ರು ಹಂಗಾಗಿರಲ್ಲ, ತುಂಬಾ ಜನ ಹಂಗಾಗ್ಬಿಡ್ತಾರೆ. ಹಂಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರೆಲ್ಲರೂ ಪ್ರತಿ ವರ್ಷ ವರ್ಷ ಪೂರ್ಣ 4 ಗಂಟೆಗೆ ಎದ್ಬಿಟ್ಟಿದ್ರೆ, ಬೆಳಗ್ಗೆ ಅಥವಾ 5 ಗಂಟೆಗೆ ಎದ್ದಿದ್ರೆ, ತಣ್ಣೀರ್ ಸ್ನಾನ ಮಾಡಿದ್ರೆ ಎಷ್ಟು ಗ್ಯಾಸ್ ಉಳಿತಿತ್ತು, ಎಷ್ಟು ಕಟ್ಟಿಗೆಗಳು ಉಳಿತಿದ್ವು, ಹೌದಿಲ್ಲ? ಅದು ಚಳಿಗಾಲದಲ್ಲೇ ಮಾಡ್ತಾರ ಅವ್ರು, ಮತ್ತೆ ಬೇಸಿಗೆ ಕಾಲದಾಗಲ್ಲ. ಮಾಲೆ ಹಾಕದೇ ಇದ್ದಾಗ ಬೇಸಿಗೆ ಕಾಲದಲ್ಲಿ ಬಿಸಿನೀರೇ ಮಾಡ್ತಾರೆ. ಏನ್ ಮಾಡ್ಬೇಕು? ಇದು ಪ್ರಕೃತಿ ಚಿಕಿತ್ಸಕರು ಹಿಂಗೆ ಆಗ್ತಿರೋದು. ಆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿದ್ದಾಗ ಏನೋ ಮಾಡ್ತಾರೆ, ಅಂತಾರ ಮಜಾ ಅನ್ನಿಸ್ತದೆ, ಖುಷಿ ಅನ್ನಿಸ್ತದೆ, ಈ ಚಿಕಿತ್ಸೆ ಬಹಳ ಚಲೋಪ್ಪ ಅನ್ನಿಸ್ತದೆ. ಆಮೇಲೆ ಬಿಟ್ಬಿಡ್ತಾರೆ. ಇದಕ್ ಕಾರಣ ಏನಪ್ಪಾ ಅಂದ್ರೆ ಭಕ್ತಿ ಇಲ್ಲದೆ ಇರೋದು. ಚಿಕಿತ್ಸೆಯನ್ನ ದುಡ್ಡಿಗೋಸ್ಕರ ಖರೀದಿ ಮಾಡ್ಕೊಂಡಂಗ್ ಮಾಡಿದ್ವಿ ನಾವು. ದುಡ್ಡು ಕೊಟ್ವಿ, ಅವ್ರು ಚಿಕಿತ್ಸೆ ಕೊಟ್ರು, ಮುಗೀತಲ್ಲಿಗೆ. ಹಂಗಾಗ್ಬಾರ್ದು. ನಾನೀಗ 21ನೇ ಸಲ ಯಾಕಪ್ಪ ಉಪವಾಸ ಮಾಡ್ತಿದ್ದೀನಿ ಅಂದ್ರೆ, ಇದು ನನಗೆ ಕೇವಲ ಚಿಕಿತ್ಸೆಯಾಗಿ ಉಪವಾಸ ಅಲ್ಲ, ನನ್ನ ಜೀವನದ ಸರ್ವಸಾರ, ನನ್ನ ಜೀವನದ ಸರ್ವಸ್ವಾದ. ಮತ್ತೆ ಇಷ್ಟೆಲ್ಲ ಪ್ರಗತಿ ಆಗೋದಕ್ಕೂ ಉಪವಾಸವೇ ಕಾರಣ ನನಗ್ ಅನ್ಸಿರೋದು. ಉಪವಾಸದಲ್ಲಿ ಕೇವಲ ಆರೋಗ್ಯ ಅಷ್ಟೇ ಕಾಪಾಡ್ಕೊಳ್ತಾ ಇಲ್ಲ, ಅದರಿಂದ ಕರ್ಮವನ್ನ ನಿರ್ಮಲ ಮಾಡ್ಕೊಳ್ಳೋ ಶಕ್ತಿ ಕೂಡ ಇದೆ ಅಂತ ನನ್ಗೆ ಅನ್ಸಿರೋದು. ಪ್ರಾಯಶಃ ನನ್ನ ಜೊತೆಗೆ ತುಂಬಾ ಜನ ಪ್ರಾರಂಭ ಮಾಡಿದ್ದಾರೆ.
ಕೆಲವರು 3 ವರ್ಷ ಮಾಡಿಬಿಟ್ಟಿದ್ದಾರೆ, ಕೆಲವರು 4 ವರ್ಷ ಮಾಡಿಬಿಟ್ಟಿದ್ದಾರೆ, 5 ವರ್ಷ ಮಾಡಿಬಿಟ್ಟಿದ್ದಾರೆ, 10 ವರ್ಷನೂ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರು ಮಾಡ್ತಾನೂ ಇಲ್ಲ, ಮತ್ತೆ ಎಲ್ಲ ಹಿಂದಕ್ಕೆ ಹೋಗಿದ್ದಾರೆ. ಪ್ರಾಯಶಃ ನನ್ನ ಜೊತೆ ಶುರು ಮಾಡಿದವರು ಒಂದು 3 ಜನ 4 ಜನ ತಾಯಂದ್ರಾಗ್ಲೇ ತೀರ್ಕೊಂಡಿದ್ದಾರೆ. 87 88 ವರ್ಷ ಆಗಿ ತೀರ್ಕೊಂಡಿರೋರು ಉಂಟು. ಅವತ್ತಿಂದ 2004ರಿಂದ ಇಲ್ಲಿವರೆಗೂ ಅದನ್ನ ಉಳಿಸ್ಕೊಂಡು ಒಂದು 8 ದಿವಸನಾರಾಗ್ಲಿ, 9 ದಿವಸನಾರಾಗ್ಲಿ, 12 ದಿವಸ ಆಗ್ಲಿ, ಅಥವಾ 21 ದಿವಸ ಆಗ್ಲಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೆಲವರು ಆಶ್ರಮದಲ್ಲಿ ಇದ್ದಾಗ ಮಾಡಿದ್ದಾರೆ, ಆಶ್ರಮದಿಂದ ಹೊರಗೆ ಹೋದ್ಮೇಲೆ ಅವ್ರು ಮತ್ತೆ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲವರಂತೂ ಶುಗರೇ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಹೊಸದಾಗಿ, ಅವ್ರಿಗೆ ಇರ್ಲಿಲ್ಲ. ಅಂದ್ರೆ ಉಪವಾಸ ಮಾಡ್ಲಾರ್ದೇನೆ ನಾವೇನೋ ಸಾಧಿಸ್ಬೋದು ಅಂತ ತಿಳ್ಕೊಂಡು ಮತ್ತೆ ಹಿಂದಕ್ಕೆ ಮಾತ್ರ ಹೋಗ್ಬಿಟ್ಟು, ಇದೇ ಭಕ್ತಿ ಇಲ್ಲದೆ ಇರತಕ್ಕಂಥದ್ದು, ಭಕ್ತಿ ಶೂನ್ಯ ಆಗೋದು ಅಥವಾ ಭಕ್ತಿ ಕಡಿಮೆ ಆಗೋದು ಅಂದ್ರೆ ಇದು. ಅದನ್ನೇ ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ, ಬರಬರ ಭಕ್ತಿ ಅರೇ ಆಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ, 3ಎಂಬ ದಿನಕ್ಕೆ ತೂಕಡಿಕೆ ಕಾರಣ ನನ್ನ. ಅಂದ್ರೆ ಅವ್ರು ಲಿಂಗ ಪೂಜೆ ವಿಷಯದಲ್ಲಿ ಹೇಳ್ತಾರೆ, ಅದು ಎಲ್ಲದಕ್ಕೂ ಅನ್ವಯ ಮಾಡ್ಕೋಬಹುದು. ಉಪವಾಸದಲ್ಲೂ ಕೂಡ ಈಗ ನೀವೆಲ್ಲ ಮಾಡ್ತೀರಾ, ಇದನ್ನ ಉಳಿಸ್ಕೊಂಡು ಹೋದ್ರೆ ಒಂದು 3 ವರ್ಷ 6 ವರ್ಷ 10 ವರ್ಷ ನೀವು ಮಾಡಿದ್ರೆ ಬಿಡಕ್ ಮನ್ಸಾಗಲ್ಲ. ಆಮೇಲೆ ಇಲ್ಲ ಒಂದ್ಸಾರಿ ಮಾಡಿದ್ವಿ, ಮತ್ತೆ ಒಂದ್ 6 ತಿಂಗಳು ಬಹಳ ಚೆನ್ನಾಗಿದ್ವಿ ರೀ, ಯಾವ ಮಾತ್ರೆನೂ ತಗೊಳ್ಳಿಲ್ಲ, ಜ್ವರ ಬಂದ್ಬಿಡ್ತು, ಮತ್ತೆ ಮಾತ್ರೆ ಶುರು ಮಾಡ್ಕೊಂಡ್ವಿ, ತಲೆನೋವು ಬಂದ್ಬಿಡ್ತು, ಮತ್ತೆ ಮಾತ್ರೆ ಶುರು ಮಾಡ್ಕೊಂಡ್ವಿ, ಆಮೇಲಿಂದ ನಾವು ಉಪವಾಸನೆ ಮಾಡಿಲ್ಲ ಬಿಡ್ರಿ 10 ವರ್ಷ, ಹಿಂಗೆ ಹೇಳೋರು ಇದ್ದಾರೆ. ಅವ್ರಿಗೇನು ಒಂದ್ಸಾರಿ ಉಪವಾಸ ಮಾಡಿ ಇನ್ಯಾವುದೂ ಕಾಯಿಲೆ ಬರಲೇಬಾರ್ದು, ಹಂಗಿಲ್ಲ. ಬೇಕಾದಂತ ಅರಮನೆ ಇದ್ರು ಕಸ ಹೊಡಿಲೇಬೇಕಲ್ವಾ. ಒಂದ್ಸಾರಿ ಅರಮನೆ ಇದೆ, ಬಂಗಾರದ ಅರಮನೆ ಕಟ್ಟಿದ್ದಾರೆ, ಇನ್ನೆಂದೆಂದೂ ಕಸ ಹೊಡೆಯಂಗಿಲ್ಲ ಅಂತ ಹೆಂಗಿದ್ಯಾ? ಇಲ್ಲ. ಮನುಷ್ಯ ಬದುಕಿರೋವರೆಗೂ ಇದ್ರ ಮೇಲೂ ಕೂಡ ಶ್ರದ್ಧೆ ಬೆಳೆಸ್ಕೊಳ್ಳಿ. ಈಗ ಅಲೋಪತಿನಲ್ಲಿ ಶ್ರದ್ಧೆ ಬೆಳೆಸ್ಕೊಂಡಿದ್ರ, ಉಣ್ಣದ್ರಲ್ಲಿ ಶ್ರದ್ಧೆ ಬೆಳೆಸ್ಕೊಂಡಿದ್ರ, ಮತ್ತೊಂದರಲ್ಲಿ ಕೆಲವರು ದುಶ್ಚಟಗಳಲ್ಲೇ ಶ್ರದ್ಧೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದು ಸುಲಭವಾದ, ಅದನ್ನ ನಾವು ತೆಗೆದು ಹಾಕಿ ಉಪವಾಸ, ಧ್ಯಾನ, ಯೋಗ, ಮಿತಾಹಾರ, ಪ್ರಾರ್ಥನೆ, ಬೆಳಿಗ್ಗೆ ಬೇಗ ಹೇಳೋದು, ಇವೆಲ್ಲವೂ ಕೂಡ ಆರೋಗ್ಯದ ಸೂತ್ರಗಳೇ. ಇಲ್ಲೇನ್ ನೀವು ಕಲಿತಾ ಇದ್ದೀರಾ ಇವೆಲ್ಲವೂ ಆರೋಗ್ಯದ ಸೂತ್ರ. ಬೆಳಗ್ಗೆ ಬೇಗ ಹೇಳೋದ್ರಿಂದ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ, ಇದೇ ಭಕ್ತಿ. ಇದರಿಂದ ರೋಗ ನಿವಾರಣೆಯನ್ನ ಖಂಡಿತ ಮಾಡ್ಕೋಬಹುದು. ದೊಡ್ಡ ದೊಡ್ಡ ರೋಗಗಳಿಂದನೂ ನಿವಾರಣೆ ಮಾಡ್ಕೋಬಹುದು. ಇದ್ರಲ್ಲಿ ನಿವಾರಣೆ ಆಗ್ಲಿಲ್ಲ ಅಂದ್ರೆ ಇನ್ನೆಲ್ಲೂ ನಿವಾರಣೆ ಆಗಲ್ಲ. ಸಾಯೋದಂತೂ ಸಾಯೋದೆ. ಅಲ್ಲಿ ಒದ್ದಾಡಿ ಆಪರೇಷನ್ ಮಾಡಿಸ್ಕೊಂಡು ಕೀಮೋ ತಗೊಂಡು ಒದ್ದಾಡಿ ಸಾಯ್ತೀರಾ, ದುಡ್ಡು ಹಾಳು ಮಾಡ್ಕೊಂತೀರಾ, ಮನೆ ಹಾಳು ಮಾಡ್ಕೊಂತೀರಾ, ಆಸ್ತಿ ಮಾರಾಟ ಮಾಡ್ತೀರಾ ರೋಗ ನಿವಾರಣೆಗೋಸ್ಕರ. ಅದ್ಯಾವುದು ಬೇಕಾಗಿಲ್ಲ. ಇಲ್ಲಿ ಇನ್ನು ಬೆಳೆಸ್ಕೊಂಡು ಹೋಗ್ಬೋದು. ಅದೇ ಉಪವಾಸದ ಬಗ್ಗೆ ಇರುವ ಭಕ್ತಿ. ಇದನ್ನ ನಾವೆಲ್ಲ ಪ್ರಯತ್ನ ಮಾಡೋಣ. ವಿಫಲರಾಗ್ಬೋದು, 1 ವರ್ಷ ಮಾಡದೇ ಇರ್ಬೋದು, ಮತ್ತೆ 2ನೇ ವರ್ಷ ಮಾಡಿ ತಪ್ಪಿಸ್ಬೇಡಿ. 3 ವರ್ಷ ಮಾಡದೇ ಇರ್ಬೋದು, 4ನೇ ವರ್ಷ ಮತ್ತೆ ಮಾಡಿ. ಇದು ಭಕ್ತಿ ಮಾರ್ಗ, ಇದು ಸತ್ಯ ಮಾರ್ಗ, ಇದೇ ಕೊನೆ ಮಾರ್ಗ. ಇದು ಮತ್ತೆ ಜಗತ್ನಲ್ಲಿ ಬರೋದು ಇದೆ. ಇಲ್ಲೇಂದ್ರೆ ಮನುಷ್ಯನಿಗೆ ಉಳಗಾಲ ಇಲ್ಲ. ಇದನ್ನ ತಂದ್ಕೊಳ್ದೆ ಹೋದ್ರೆ ಮನುಷ್ಯ ಬರೀ ರೋಗಗಳಲ್ಲೇ ಸತ್ತು ಹೋಗ್ಬೇಕಾಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.